ಇನ್ನು ಗೃಹಲಕ್ಷ್ಮಿ ಯೋಜನೆ ಸರ್ಕಾರ ಈ ಯೋಜನೆ ಮುಖೇನವಾಗಿ ಬಹಳ ಜನರಿಗೆ ಅನುಕೂಲ ಆಗ್ತಾ ಇದೆ. ಹಲವಾರು ಮಂದಿಯ ಒಂದೊತ್ತಿನ ಊಟಕ್ಕೂ ಕೂಡ ನೆರವಾಗ್ತಾ ಇದೆ ಅಂತ ಸರ್ಕಾರ ಇದನ್ನ ಕ್ಲೈಮ್ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿಗಳ ಪೈಕಿ ಅತಿ ದುಬಾರಿಯಾದಂತಹ ಗ್ಯಾರಂಟಿಯೂ ಕೂಡ ಇದೇ ಗೃಹಲಕ್ಷ್ಮಿ ಯೋಜನೆ. ಇದೇ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡಿಟ್ಟು ಬಹಳಷ್ಟು ಮಂದಿ ಮಹಿಳೆಯರು ನಾವೊಂದು ಬ್ಯೂಟಿ ಪಾರ್ಲರ್ ಅನ್ನ ಇಟ್ವಿ ಅಥವಾ ಬೋರ್ವೆಲ್ ಅನ್ನ ಕೊರೆಸಿದ್ವಿ, ಕೆಲವರು ನಾವು ಹೋಳಿಗೆ ಊಟ ಹಾಕ್ಸಿದ್ವಿ, ಈ ತರನಾದಂಥ ಸಂಗತಿಗಳನ್ನ ಆಗಾಗ ಹೇಳ್ತಾ ಇರ್ತಾರೆ. ಇವತ್ತು ಅಂತಹ ಕೆಲ ಮಹಿಳೆಯರನ್ನ ಸುವರ್ಣಸೌಧಕ್ಕೆ ಕರ್ಕೊಂಡು ಹೋಗಲಾಯಿತು. ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿಸಿ ಸಹಜವಾಗಿ ಆ ಮಹಿಳೆಯರು ಬಹಳ ಸಂತಸಗೊಂಡಿದ್ದರು ಕೂಡ. ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಫಲಾನುಭವಿಗಳ ಆ ಒಂದು ಸುವರ್ಣಸೌಧ ವಿಸಿಟ್ ಹೇಗಿತ್ತು ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಟಿಟಿ ವಾಹನದಲ್ಲಿ ಗೃಹಲಕ್ಷ್ಮಿಯರ ಜೊತೆ ಸಚಿವೆ ಹೆಬ್ಬಾಳ್ಕರ್ ಪ್ರಯಾಣ. ಮಹಾಲಕ್ಷ್ಮಿಯರ ಮೊಗದಲ್ಲಿ ಮಂದಹಾಸ. ಸುವರ್ಣಸೌಧಕ್ಕೆ ಹೋಗ್ತಿರೋ ಸಂತಸ. ವೃದ್ಧೆಯರು ಮಹಿಳೆಯರ ಖುಷಿಗೆ ಕಾರಣ ರಾಜ್ಯ ಸರ್ಕಾರ ನೀಡುತ್ತಿರುವ ಗೃಹಲಕ್ಷ್ಮಿ ಹಣ. ಮಹಿಳೆಯರ ಬದುಕಿಗೆ ಆಸರಿಯಾದ ಗ್ಯಾರಂಟಿ ಯೋಜನೆ. ಸುವರ್ಣಸೌಧದಲ್ಲಿ ಸಿಎಂ ಭೇಟಿಯಾದ ಗೃಹಲಕ್ಷ್ಮಿಯರು. ಸರ್ಕಾರ ನೀಡುತ್ತಿರುವ 2,000 ಹಣ ಅದೆಷ್ಟೋ ಮಹಾತಾಯಿಯರ ಬದುಕಿನ ಚಿತ್ರಣ ಬದಲಾಯಿಸಿದೆ. ಹಣ ಕೂಡಿಟ್ಟು ಫ್ರಿಡ್ಜ್, ವಾಷಿಂಗ್ ಮಷಿನ್ ಖರೀದಿಸಿದ್ರು. ಮಗನಿಗೆ ತಾಯಿ ಬೈಕ್ ಕೊಡಿಸಿದ್ಲು. ತಮ್ಮ ಜಮೀನಿನಲ್ಲಿ ಬೋರ್ವೆಲ್ ಕೊರೆಸಿ ಗಂಗೆಗೆ ನಮಿಸಿದ್ರು. ಹೋಳಿಗೆ ಊಟ ಹಾಕಿಸಿದ್ದ ಹಿರಿಜೀವ ಹುಬ್ಬೇರುವಂತೆ ಮಾಡಿದ್ಲು. 21 ಗೃಹಲಕ್ಷ್ಮಿಯರನ್ನ ಇವತ್ತು ಸಚಿವೆ ಹೆಬ್ಬಾಳ್ಕರ್ ಟಿಟಿ ವಾಹನದಲ್ಲಿ ಸುವರ್ಣಸೌಧಕ್ಕೆ ಕರೆತಂದಿದ್ರು. ಸಿಎಂ ಸಿದ್ದರಾಮಯ್ಯರನ್ನ ಮಹಿಳಾ ಮಣಿಗಳು ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿದರು. ಗದಗ ಜಿಲ್ಲೆಯ ಗಜೇಂದ್ರಗಢದಲ್ಲಿ ಗೃಹಲಕ್ಷ್ಮಿ ಹಣದಿಂದ ಅತ್ತೆ ಸೊಸೆ ಬೋರ್ವೆಲ್ ಕೊರೆಸಿದ್ರು. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಅತ್ತೆ ಸೊಸಿ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು. 44,000 ಅತ್ತೆ ಸೊಸಿ ಇಬ್ಬರು ಕೂಡಿ 44,000. ಈಗ 40 ವರ್ಷದಿಂದ ನಾವು ತೆಲಿಲ್ ಹೊತ್ತು ಮೇವು ಹೊತ್ತು ಮೇಸಿವಿ. ಈಗರ ಬೀಳ್ ಅಂತೇಳಿ ಈಗ 3-4 ವರ್ಷದಾಗ 2 ಹಾಕ್ಸಿದ್ವಿ. ಮತ್ತು ಈ ಸಲ ಮಾತ್ರ ಗಂಗಮ್ಮ ಬಂದಾಳ. ನಮ್ಗೆ ಏನ್ರಿ ಗೃಹಲಕ್ಷ್ಮಿ ರೊಕ್ಕಲಿತ್ರ ಗಂಗಮ್ಮ ಬಂದಾಳ. ಗೋಕಾಕ್ ಮೂಲದ ಭಾಗವ ಎಂಬಾಕೆ ಗೃಹಲಕ್ಷ್ಮಿ ಹಣದಲ್ಲಿ ಮಗನಿಗೆ ಬೈಕ್ ಕೊಡಿಸಿದ್ರು. ಸಾರ್ಥಕ ಭಾವ ಮೊಗದಲ್ಲಿ ಎದ್ದು ಕಾಣ್ತಿತ್ತು. ನಾವು ಬಂಗಾರ ತಗೋಬೇಕಂತ ಮಾಡಿದ್ರಿ. ಮಗ ಪಟ್ಪಾಟಿದ ಅವಶ್ಯಕತೆ ಐತ್ರಿ. ನಾವು ಸಸಿ ನಾನು ಕೂಡಿಸಿರಿ ನಾವು ಪಟ್ಪಾಟಿ ಕೊಂಡಿಸ್ಕೊಟ್ಟಿವ್ರಿ. ಅವ್ರು ಸಹಾಯ ಮಾಡ್ಯಾರ ನಮಗ್ರಿ. ಅದರದಿಂದ ನಾವು ಕೂಡಿಸಿ ಇಟ್ಕೊಂಡ್ರಿ ಕೊಂಡಿಸ್ಕೊಟ್ಟೇನ್ರಿ. ಸುವರ್ಣಸೌಧದಲ್ಲಿ ಗೃಹಲಕ್ಷ್ಮಿಯರನ್ನ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಎಲ್ಲರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನನಗೆ ಒಂದು ರೀತಿ ತೃಪ್ತಿಯಾಗಿದೆ. ಇಂಥ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ಮಹಿಳೆಯರು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಅದಕ್ಕಾಗಿ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ಮತ್ತು ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. 5 ವರ್ಷ ಕೂಡ ಗೃಹಲಕ್ಷ್ಮಿ ಹಣವನ್ನ ಮಿಸ್ ಮಾಡದೆ ನೀಡೋ ಜವಾಬ್ದಾರಿ ನಮ್ಮದು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಭಯ ನೀಡಿದ್ದಾರೆ. 5 ವರ್ಷ ಸಂಪೂರ್ಣ 5 ವರ್ಷ ಗೃಹಲಕ್ಷ್ಮಿ ಯೋಜನೆ ಅಡಚಣೆ ಬರದೆ ಅವರ ಅಕೌಂಟ್ಗೆ 5 ವರ್ಷ ದುಡ್ಡು ಹಾಕೋ ಜವಾಬ್ದಾರಿ ನಮ್ಮದು. ಆ ಅತ್ತೆ ಸೊಸೆ ನೋಡಿಕೊಂಡು ಇನ್ನೊಬ್ಬ ಅತ್ತೆ ಸೊಸೆ ತಲೆ ಕೂಡ ಓಡುತ್ತೆ. ಅತ್ತೆಗೆ ಕೊಡ್ತೀರಾ ದುಡ್ಡು, ಸೊಸೆಗೆ ಕೊಡ್ತೀರಾ, ಮನೆಯಲ್ಲಿ ಜಗಳ ಹಚ್ತೀರಾ, ಏನೇನೋ BJP ಅವ್ರ ಕತೆ ಕಟ್ಟಿದ್ರು. ಆದರೆ ಇದಕ್ಕೆಲ್ಲ ಉತ್ತರ ಗಜೇಂದ್ರಗಢದ ಆ ಅತ್ತೆ ಸೊಸೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಬದುಕಿಗೆ ವರವಾಗಿದೆ. ಪ್ರತಿ ತಿಂಗಳು ನೀಡುತ್ತಿರುವ 2,000 ಹಣ ಮಹಿಳಾ ಮಣಿಗಳ ಕಣ್ಣೀರು ಒರೆಸ್ತಿದೆ, ಬದುಕಿಗೆ ಆಸರೆ ಆಗ್ತಿದೆ. ಅನಿಲ್ ಕಲ್ಕೆರೆ, TV9 ಬೆಳಗಾವಿ.